Hey everyone, welcome back to Accountancy Easy Learn. I am Darshana Hegde here to teach you accountancy easily. Hello students, ಇವತ್ತಿನ ಸೆಷನ್ ಅಲ್ಲಿ ನಾವು ಅಡ್ಮಿಷನ್ ಚಾಪ್ಟರ್ ಮೇಲೆ 12 ಮಾರ್ಕ್ಸಿನ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಇರುವಂತಹ ಮೊದಲನೇ ಕ್ವೆಶ್ಚನ್ ಅನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಈ ಒಂದು 12 ಮಾರ್ಕ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೂ ಮೊದಲು ನಿಮಗೆ ಒಂದಷ್ಟು ಥಿಯರಿ ಪಾರ್ಟ್ ಗೊತ್ತಿರಬೇಕು ಅಲ್ವಾ? ನೋಡಿ, ಈ ಒಂದು ಅಡ್ಮಿಷನ್ ಕೇಸಲ್ಲಿ ಮೊದಲಿರುವಂತಹ ಪಾರ್ಟ್ನರ್ ಜೊತೆ ಇನ್ನೊಬ್ಬ ಪಾರ್ಟ್ನರ್ ಆ್ಯಡ್ ಆಗ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಅವರ ಒಂದು ಅಗ್ರಿಮೆಂಟ್ ಚೇಂಜಸ್ ಆಗುತ್ತೆ, ಅಗ್ರಿಮೆಂಟಲ್ಲಿ ಚೇಂಜಸ್ ಆಗುತ್ತೆ ಆ್ಯಂಡ್ ಹಳೆ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿ ಹೊಸ ಅಗ್ರಿಮೆಂಟನ್ನು ಪಾರ್ಟ್ನರ್ಸ್ ರಚನೆ ಮಾಡ್ತಾರೆ. ಹೀಗೆ ಅಗ್ರಿಮೆಂಟ್ ಚೇಂಜಸ್ ಆಗೋದು ಅಂದರೆ ಅರ್ಥ ಏನು? ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜಸ್ ಆಗುತ್ತೆ. ಮೊದಲು ಇಬ್ಬರೇ ಪಾರ್ಟ್ನರ್ ಇರ್ತಾರೆ, ಈಗ ಇನ್ನೊಬ್ಬ ಪಾರ್ಟ್ನರ್ ಸೇರ್ಕೊಂಡಿದ್ದಾನೆ ಅಂದರೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜಸ್ ಆಗುತ್ತೆ. ಹಾಗೆಯೇ ಇನ್ನು ಅಸೆಟ್ ಮತ್ತು ಲಯಾಬಿಲಿಟಿ ವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಯಾಕಂದರೆ ಇಷ್ಟು ದಿನ ಬಿಸ್ನೆಸ್ಸನ್ನು ಇಬ್ಬರೇ ಪಾರ್ಟ್ನರ್ ನಡೆಸ್ಕೊಂಡು ಬಂದಿರ್ತಾರಲ್ವಾ, ಈಗ ಹೊಸದಾಗಿ ಪಾರ್ಟ್ನರ್ ಸೇರ್ತಾ ಇರೋದ್ರಿಂದ ಅಸೆಟ್ ಅಥವಾ ಲಯಾಬಿಲಿಟಿ ವ್ಯಾಲ್ಯೂದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಿದ್ರೆ ಅದನ್ನು ಮೊದಲೇ ಸರಿ ಮಾಡ್ಕೊಳ್ಬೇಕು. ಸೊ ಇದೊಂದು ಪಾಯಿಂಟನ್ನು ಅಡ್ಮಿಷನ್ ಆದಾಗ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದರೆ ಗುಡ್ ವಿಲ್ ವ್ಯಾಲ್ಯೂಯೇಷನ್. ಗುಡ್ ವಿಲ್ ಅಂತಂದರೆ ರೆಪ್ಯುಟೇಷನ್ ಆಫ್ ದಿ ಫರ್ಮ್ ಅಲ್ವಾ? ಸೊ ಇಷ್ಟು ದಿನ ಆ ಒಂದು ರೆಪ್ಯುಟೇಷನ್ ಬರೋದಕ್ಕೆ ಓಲ್ಡ್ ಪಾರ್ಟ್ನರ್ಸ್ ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ? ಇಷ್ಟು ದಿನ ಅವರಿಬ್ಬರೇ ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದು ಪ್ರಾಫಿಟ್ ಜಾಸ್ತಿ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡಿರ್ತಾರೆ ಫರ್ಮ್ಗೆ. ಆದರೆ ಈಗ ಹೊಸದಾಗಿ ಒಬ್ಬ ಪಾರ್ಟ್ನರ್ ಬರ್ತಾ ಇದ್ದಾನೆ, ಅವನು ಬಿಸ್ನೆಸ್ಸಿಗೆ ಹೊಸಬ, ಆದರೆ ಅವನು ಜಾಯಿನ್ ಆದ ತಕ್ಷಣವೇ ಸೂಪರ್ ಪ್ರಾಫಿಟನ್ನು ಎಂಜಾಯ್ ಮಾಡ್ಬೋದು ಅಲ್ವಾ? ಅಂದರೆ ಜಾಸ್ತಿ ಪ್ರಾಫಿಟನ್ನು ಅವನು ಎಂಜಾಯ್ ಮಾಡ್ಬೋದು. ಇದೊಂದೇ ಕಾರಣ ಅಲ್ಲ, ಆ ಒಂದು ಫರ್ಮ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಬಹಳಷ್ಟು ಬೆನಿಫಿಟ್ ಅವನಿಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅವನಿಗೆ ಈ ಒಂದು ಬೆನಿಫಿಟ್ ಸಿಗ್ತಾ ಇರೋದಕ್ಕೆ ಕಾರಣ ಏನು? ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರೋದು. ಅವರ ಪ್ರಾಫಿಟಲ್ಲಿ ಒಂದು ಶೇರನ್ನು ಅವರು ನ್ಯೂ ಪಾರ್ಟ್ನರಿಗೆ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಆ ನ್ಯೂ ಪಾರ್ಟ್ನರಿಗೆ ಇದೆಲ್ಲ ಬೆನಿಫಿಟ್ ಸಿಗ್ತಾ ಇರುತ್ತೆ ಅಲ್ವಾ? ಹಾಗಾಗಿ ಅವನು ಅದಕ್ಕೆ ಕಂಪನ್ಸೇಷನ್ ಕೊಡಬೇಕು. ಯಾರಿಗೆ ಕೊಡಬೇಕು? ಓಲ್ಡ್ ಪಾರ್ಟ್ನರ್ಸಿಗೆ. ಸೊ ಇದನ್ನೇ ನಾವು ಗುಡ್ ವಿಲ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಸೊ ಆ ಗುಡ್ ವಿಲ್ ಅನ್ನು ತಂದು ಅವರಿಗೆ ಕಂಪನ್ಸೇಷನ್ ಮಾಡ್ತಾನೆ. ಸೊ ಅವನಿಗೆ ಇದೆಲ್ಲ ಬೆನಿಫಿಟ್ ಸಿಗ್ತಾ ಇರೋದ್ರಿಂದ ಅವನು ಆ ಫರ್ಮಲ್ಲಿ ಎಷ್ಟು ಗುಡ್ ವಿಲ್ ಇದೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಆ ಗುಡ್ ವಿಲ್ಲಲ್ಲಿ ಅವನ ಪಾರ್ಟ್ ಎಷ್ಟಿದೆ ಅಷ್ಟನ್ನು ಓಲ್ಡ್ ಪಾರ್ಟ್ನರ್ಸಿಗೆ ಕಂಪನ್ಸೇಟ್ ಮಾಡ್ತಾನೆ. ಹಾಗಾಗಿ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಕೂಡ ಬರುತ್ತೆ ಇಲ್ಲಿ. ಅದೇ ರೀತಿ ಆಗಲೇ ಹೇಳಿದಾಗೆ ಇಲ್ಲಿ ನ್ಯೂ ಪಾರ್ಟ್ನರ್ ಜಾಯಿನ್ ಆಗಿದ್ರಿಂದಾಗಿ ಓಲ್ಡ್ ಪಾರ್ಟ್ನರ್ಸಿಗೆ ಅವರ ಪ್ರಾಫಿಟ್ ಅಲ್ಲಿ ಬರ್ತಾ ಇರುವಂತ ಶೇರ್ ಕಡಿಮೆ ಆಗುತ್ತಲ್ವಾ? ಈಗ ಹೊಸ ಪಾರ್ಟ್ನರ್ಗೆ ಕೂಡ ಶೇರ್ ಮಾಡ್ಕೊಳ್ಬೇಕು. ಹಾಗಾಗಿ ಅವರ ಪ್ರಾಫಿಟ್ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾರೆ. ಹಾಗಾಗಿ ಆ ಸ್ಯಾಕ್ರಿಫೈಸ್ ರೇಷಿಯೋ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಇಷ್ಟೊಂದು ಅಡ್ಜಸ್ಟ್ಮೆಂಟ್ ಮಾಡಿ ಅಡ್ಮಿಷನ್ ಆದ ನಂತರ ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಯಾವ್ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ನಾನು ಆಗಲೇ ಹೇಳಿದಾಗೆ ಅಡ್ಮಿಷನ್ ಆದ ತಕ್ಷಣ ಅಸೆಟ್ ಮತ್ತು ಲಯಾಬಿಲಿಟಿ ವ್ಯಾಲ್ಯೂನ ರಿವ್ಯಾಲ್ಯೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್ ವ್ಯಾಲ್ಯೂ ಮೊದಲು 10,000 ಅಂತ ಬುಕ್ಕಲ್ಲಿ ತೋರಿಸ್ತಾ ಇದ್ರೆ ಈಗ ಅದ್ರ ವ್ಯಾಲ್ಯೂ ಹೆಚ್ಚಿಗೆ ಆಗಿರ್ಬೋದು. ಸೊ ಎಷ್ಟು ಹೆಚ್ಚಿಗೆ ಆಗಿದೆ ಅನ್ನೋದನ್ನು ಅವರು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಲಯಾಬಿಲಿಟಿ ವ್ಯಾಲ್ಯೂ ಕೂಡ ಹೆಚ್ಚು ಕಡಿಮೆ ಆಗಿರ್ಬೋದು, ಅದನ್ನು ಕೂಡ ಅವರು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ರಿವ್ಯಾಲ್ಯೂಯೇಷನ್ ಮಾಡಿದ್ರಿಂದ ಅವ್ರಿಗೆ ಏನಾದರೂ ಪ್ರಾಫಿಟ್ ಆಗಿದ್ದಿದ್ರೆ ಓಲ್ಡ್ ಪಾರ್ಟ್ನರ್ಸ್ ಅದನ್ನು ಹಂಚ್ಕೊಳ್ಬೇಕಾಗತ್ತೆ. ಯಾಕಂದರೆ ಈಗ ನ್ಯೂ ಪಾರ್ಟ್ನರ್ ಹೊಸದಾಗಿ ಸೇರ್ತಾ ಇದ್ದಾನೆ, ಇಷ್ಟು ದಿನ ಏನೆಲ್ಲ ಅಸೆಟ್ ಇತ್ತಲ್ವಾ ಅದೆಲ್ಲ ಕೂಡ ಓಲ್ಡ್ ಪಾರ್ಟ್ನರ್ಸಿಗೆ ಸೇರಿದ್ದು. ಅದರಲ್ಲಿ ಏನೇ ಚೇಂಜಸ್ ಇದ್ರೂ ಕೂಡ ಅದರಿಂದ ಆಗಿರುವಂಥ ಪ್ರಾಫಿಟ್ ಅಥವಾ ಲಾಸಸ್ಸನ್ನು ಅವರೇ ಶೇರ್ ಮಾಡ್ಕೊಳ್ಬೇಕು. ಹಾಗಾಗಿ ಅವನು ಅಡ್ಮಿಷನ್ ಆಗೋವಾಗ ಈ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅದರಲ್ಲಿ ಅಸೆಟ್ ಹೆಚ್ಚಿಗೆ ಆಗಿದ್ದು, ಅಸೆಟ್ ಕಡಿಮೆ ಆಗಿದ್ದು ಅಥವಾ ಲಯಾಬಿಲಿಟಿ ವ್ಯಾಲ್ಯೂ ಜಾಸ್ತಿ ಆಗಿದ್ದರೆ, ಲಯಾಬಿಲಿಟಿ ವ್ಯಾಲ್ಯೂ ಕಡಿಮೆ ಆಗಿದ್ದರೆ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಅವರಿಗೆ ಲಾಸ್ ಆಗಿದೆಯಾ ಪ್ರಾಫಿಟ್ ಆಗಿದೆಯಾ ಅನ್ನೋದನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ಇದರಲ್ಲಿ ಪಾರ್ಟ್ನರ್ಸಿಗೆ ಸೇರಬೇಕಾಗಿರುವಂಥ ಎಲ್ಲ ಐಟಮನ್ನು ನಾವು ಬರಿತಾ ಹೋಗ್ತೀವಿ, ಅಥವಾ ಪಾರ್ಟ್ನರ್ಸಿಂದ ಬಿಸ್ನೆಸ್ಸಿಗೆ ಬರಬೇಕಾಗಿರುವಂಥ ಐಟಮ್ ಕೂಡ ಬರಿತಾ ಹೋಗ್ತೀವಿ. ಅದೇ ರೀತಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಇದು ಆಪ್ಷನಲ್. ಇಲ್ಲಿ ಕ್ಯಾಶಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಆಗಿದ್ದಿದ್ರೆ ಇನ್ ಕೇಸ್, ಅವಾಗ ನಮಗೆ ಈ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಆ ಬ್ಯಾಲೆನ್ಸನ್ನು ಕಂಡುಹಿಡಿಯೋದು ಸುಲಭ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಪ್ರಿಪೇರ್ ಮಾಡ್ತೀವಿ. ಇನ್ನು ಕೊನೆಯದಾಗಿ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಡ್ಮಿಷನ್ ಆದ ನಂತರ ಅಸೆಟ್ ಮತ್ತು ಲಯಾಬಿಲಿಟಿಯ ಪೊಸಿಷನ್ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಆಗಲೇ ಹೇಳಿದಾಗೆ ಅಸೆಟ್ ಮತ್ತು ಲಯಾಬಿಲಿಟಿ ವ್ಯಾಲ್ಯೂ ಎಲ್ಲ ಹೆಚ್ಚು ಕಡಿಮೆ ಆಗಿರತ್ತಲ್ವಾ? ಸೊ ಅದನ್ನೆಲ್ಲ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿ ಬರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಹೊಸ ಪಾರ್ಟ್ನರಿನ ಕ್ಯಾಪಿಟಲ್ ಕೂಡ ಸೇರ್ಕೊಂಡಿರತ್ತೆ, ಅದನ್ನು ಕೂಡ ನಾವು ಇಲ್ಲಿ ಬರಿತಾ ಹೋಗ್ತೀವಿ. ಹೀಗೆ ಅಡ್ಮಿಷನ್ ಆದ ಡೇಟಿಗೆ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಒಂದು ಬೇಸಿಕ್. ಆ್ಯಂಡ್ ಇದರಲ್ಲಿ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಬಹಳನೇ ಇಂಪಾರ್ಟೆಂಟ್. ನಿಮಗೆ ಲಾಸ್ಟ್ ಇಯರಿಂದ AS 26 ಅಪ್ಲೈ ಮಾಡಿದ್ದಾರೆ. ಗುಡ್ ವಿಲ್ ಟ್ರೀಟ್ಮೆಂಟನ್ನು ಮಾಡುವಾಗ ನಾವಿಲ್ಲಿ AS 26 ಅಪ್ಲೈ ಮಾಡಿ ಇಫೆಕ್ಟ್ಸನ್ನು ಕೊಡ್ತಾ ಹೋಗಬೇಕಾಗತ್ತೆ.
ಇಲ್ಲಿ ನಿಮಗೆ ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿರುವಂತದ್ದು ಓಲ್ಡ್ ಕೇಸಸ್, ಅಂದ್ರೆ AS26 ಅಪ್ಲೈ ಆಗೋದಕ್ಕೂ ಮೊದಲು ಯಾವ್ಯಾವ ಕೇಸಸ್ಗಳಿದ್ವೋ ಅವನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ ಅಷ್ಟೇನೆ. ಕ್ವಶನ್ ಸೇಮ್ ಇರುತ್ತೆ, ಆದರೆ AS26 ಅನ್ನ ಅಪ್ಲೈ ಮಾಡಿಕೊಂಡು, AS26 ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26, ಸೊ ಇದನ್ನು ಅಪ್ಲೈ ಮಾಡಿಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಆಗ ಇಲ್ಲಿ ಕೊಟ್ಟಿರುವಂಥ ಆನ್ಸರ್ ಕೆಲವೊಂದ್ಸಲ ಡಿಫ್ರೆಂಟ್ ಆಗಿ ಬರ್ಬೋದು. ಆದರೆ ನಿಮಗೆ ಎಕ್ಸಾಮಲ್ಲಿ AS26 ಪ್ರಕಾರನೇ ಸಾಲ್ವ್ ಮಾಡೋದಕ್ಕೆ ಹೇಳೋದ್ರಿಂದ ನಾವು ಅದೇ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇನ್ನು ಈ ಚಾಪ್ಟರ್ ಮೇಲೆ ಆಲ್ರೆಡಿ ಒಂದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ, ಹಾಗೆ ಒಂದಷ್ಟು ಥಿಯರಿ ಪಾರ್ಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. PDD ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದು, ಗುಡ್ ವಿಲ್ ಟ್ರೀಟ್ಮೆಂಟ್ ಹೇಗೆ ಮಾಡೋದು, ಇದೆಲ್ಲ ಒಂದು ಇನ್ಫಾರ್ಮೇಷನನ್ನು ಬೇರೆ ವಿಡಿಯೋದಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಸೊ ಈ ಚಾಪ್ಟರ್ನ ಪ್ಲೇಲಿಸ್ಟನ್ನು ನಿಮಗೆ ಐ ಬಟನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ನೀವು ಅದನ್ನು ವಿಸಿಟ್ ಮಾಡಿದರೆ ಈ ಚಾಪ್ಟರ್ ಮೇಲೆ ಅಪ್ಲೋಡ್ ಆಗಿರುವಂಥ ಎಲ್ಲ ಒಂದು ವಿಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಕ್ವಶನ್ ಹೀಗಿದೆ: A and B are partners sharing profits and losses in the ratio of 2:1. Their balance sheet as on 31/3/2018 was as follows. ನೋಡಿ, ಇಲ್ಲಿ ರೇಷಿಯೋ 2:1 ಇದೆ ಅಲ್ವಾ, ಇದು ಓಲ್ಡ್ ರೇಷಿಯೋ 2:1 ಅಂತೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಬ್ಯಾಲೆನ್ಸ್ ಶೀಟಲ್ಲಿ ಒಂದಷ್ಟು ಐಟಮ್ಸ್ ಇದೆ ಅಲ್ವಾ, ಅಸೆಟ್ಸ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ಫಾರ್ಮೇಷನ್ಸ್ ಕೊಡ್ತಾ ಹೋಗಿದ್ದಾರೆ ನೋಡಿ. ಆನ್ 1/4/2018 ಸಿ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದಿ ಫಾಲೋಯಿಂಗ್ ಕಂಡೀಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ 1/4/2018 ಸಿ ಅಡ್ಮಿಟ್ ಆಗ್ತಾ ಇದ್ದಾನೆ. ಆ ಡೇಟಿಗೆ ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ನೋಡಿ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1/4/2018 ಆಫ್ಟರ್ ಅಡ್ಮಿಷನ್ ಅಂತ ಹೇಳಿ ನಾವು ಬರ್ಕೊಳ್ತೀವಿ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹25,000 as his capital and ₹15,000 goodwill for his 1/5 share in future profit ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅವನ ಶೇರ್ ಎಷ್ಟು ಅನ್ನೋದಿದೆ, ಅವನು ಕ್ಯಾಪಿಟಲ್ ಎಷ್ಟು ತಂದಿದ್ದಾನೆ ಅಂತ ಕೊಟ್ಟಿದ್ದಾರೆ, ಹಾಗೆ ಗುಡ್ ವಿಲ್ ಅನ್ನು ಎಷ್ಟು ತಂದಿದ್ದಾನೆ ಕ್ಯಾಶ್ ಅಲ್ಲಿ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನಾವು ಈ ರೀತಿ ಇನ್ಫಾರ್ಮೇಶನ್ಗಳಿಗೆ ಅವು ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಮಾರ್ಕ್ ಮಾಡ್ಕೊತಾ ಹೋಗ್ಬೇಕು. ಇದು ಮೊದಲನೇ ಸ್ಟೆಪ್. ಬಟ್ ಇಲ್ಲಿ ಕ್ಯಾಪಿಟಲ್ ಆಗಲಿ ಅಥವಾ ಗುಡ್ ವಿಲ್ ಆಗಲಿ ಯಾವುದ್ರಲ್ಲೂ ಅಡ್ಜಸ್ಟ್ ಆಗೋದಿಲ್ಲ, ಸಪ್ರೇಟ್ ಐಟಮ್ ಆಗಿ ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡೋಣ. ಅಪ್ರಿಷಿಯೇಟ್ ಬಿಲ್ಡಿಂಗ್ ಆಟ್ 20% ಆ್ಯಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಆಟ್ 12,000 ಅಂತ ಇದೆ. ನೋಡಿ, ಇಲ್ಲಿ ಬಿಲ್ಡಿಂಗ್ ಮತ್ತು ಸ್ಟಾಕ್ ವ್ಯಾಲ್ಯೂ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಇದೆ. ಸೊ ಹೀಗೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದಾಗ ಅದ್ರ ಮೇಲೆ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಅದು ರಿವ್ಯಾಲ್ಯೂ ಆಗ್ತಾ ಇದೆ ಅಲ್ವಾ, ಅದರ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಅದ್ರ ಮೇಲೆ ಅಡ್ಜಸ್ಟ್ಮೆಂಟ್ ಬರೋದ್ರಿಂದ ನಾವು ಅದ್ರ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಬಿಲ್ಡಿಂಗ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ, ಹಾಗೆ ಸ್ಟಾಕ್ ಮೇಲೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ PDD ಮೇಂಟೈನ್ಡ್ ಆಟ್ 5% ಆನ್ ಡೆಟರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ PDD ಅಂದರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್. ಇದು ಡೆಟರ್ಸಿನ ವ್ಯಾಲ್ಯೂನ ಕಡಿಮೆ ಮಾಡುತ್ತೆ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಅ ಲಯಬಿಲಿಟಿ, ಬಟ್ ನಾವು ಅದನ್ನು ಡೆಟರ್ಸಲ್ಲಿ ಮೈನಸ್ ಮಾಡ್ತೀವಿ. ಹಾಗಾಗಿ ಡೆಟರ್ಸ್ ಮೇಲೆ ಇದು ಅಡ್ಜಸ್ಟ್ ಆಗೋದ್ರಿಂದ ಡೆಟರ್ಸ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ₹2,000. ಸ್ಯಾಲರಿಯನ್ನು ಪೇ ಮಾಡಬೇಕಾಗಿದೆ. ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಅರ್ಥ ಏನು, ಪೇ ಮಾಡಬೇಕಾಗಿದೆ. ಅದು ಒಂದು ಲಯಾಬಿಲಿಟಿ ಫರ್ಮಿಗೆ. ಹಾಗಾಗಿ ಲಯಾಬಿಲಿಟಿ ಸೈಡಲ್ಲಿ ಅದನ್ನೇನಾದರೂ ಕೊಟ್ಟಿದ್ದಾರಾ ಅಂತ ನೋಡ್ಕೊಳ್ಳಿ. ಅದೇನೂ ಇಲ್ಲ ಅಲ್ವಾ. ಸೊ ಇದೊಂದು ಹೊಸ ಲಯಾಬಿಲಿಟಿ ರೆಕಾರ್ಡ್ ಮಾಡಬೇಕಾಗಿದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಎಲ್ಲೂ ಬರೋದಿಲ್ಲ, ಹಾಗಾಗಿ ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ನೋಡಿ, ಎಲ್ಲದಕ್ಕೂ ಪರ್ಟಿಕ್ಯುಲರ್ಸ್ ಬರೆದು ಅಮೌಂಟ್ ಇನ್ ರುಪೀಸ್ ಅಂತ ಬರೀಬೇಕು. ಹಾಗೆ ಪ್ರತಿಯೊಂದು ಅಕೌಂಟಿಗೂ ಕೂಡ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ಗೆ ಡೆಬಿಟ್ ಕ್ರೆಡಿಟ್ ಬರೋದಿಲ್ಲ, ನೆನಪಿರಲಿ ನಿಮಗೆ. ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಾಬಿಲಿಟೀಸ್ ಅಸೆಟ್ ಎಲ್ಲ ಕರೆಕ್ಟಾಗಿ ಬರಿತೀವಿ ಹೆಡ್ಡಿಂಗನ್ನು. ಇದ್ರ ಜೊತೆಗೆ ಕ್ಯಾಶ್ ಅಕೌಂಟನ್ನು ಕೂಡ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ. ಯಾಕಂದರೆ ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ನಮಗೆ ಕನ್ಫ್ಯೂಷನ್ ಆಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ಳುವಾಗ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಕ್ಯಾಶ್ ಅಕೌಂಟನ್ನು ಅವರು ಹೇಳಿಲ್ಲ ಅಂದರೂ ಕೂಡ ನಾವು ಪ್ರಿಪೇರ್ ಮಾಡ್ತೀವಿ. ಓಕೆ, ಸೊ ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮನ್ನು 1 by 1 ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಇಲ್ಲಿ ನೀವು ಒಂದು ರೂಲನ್ನು ನೆನ್ಪಿಟ್ಕೊಳ್ಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಲಯಾಬಿಲಿಟಿ ಸೈಡಲ್ಲಿರುವಂಥ ಪ್ರತಿಯೊಂದು ಐಟಮ್ ಒಂದು ನ್ಯೂ ಬ್ಯಾಲೆನ್ಸ್ ಶೀಟಿನ ಲಯಾಬಿಲಿಟಿ ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ ಎಂಟ್ರಿ ಆಗುತ್ತೆ. ಓಕೆ, ಇದು 3 ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಆಗ್ಬೋದು, ಇಲ್ಲಾಂದರೆ ಬ್ಯಾಲೆನ್ಸ್ ಶೀಟಿನ ಲಯಾಬಿಲಿಟಿ ಸೈಡಲ್ಲಿ ಎಂಟ್ರಿ ಆಗ್ಬೋದು. ಆ್ಯಂಡ್ ಇನ್ನೊಂದು ಅಂದರೆ ಅಸೆಟ್ ಸೈಡಲ್ಲಿರುವಂಥ ಎಲ್ಲ ಐಟಮ್ಸ್ ಕೂಡ ಒಂದು ನ್ಯೂ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ, ಇಲ್ಲಾಂದರೆ ಯಾವುದೇ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಇದನ್ನು ಹೊರತುಪಡಿಸಿ ಇನ್ನು ಕೆಲವೊಂದು ಐಟಮಿಗೆ ರೂಲ್ ಚೇಂಜಸ್ ಆಗುತ್ತೆ. ಅಂದರೆ ಡೆಬಿಟ್ ಸೈಡಲ್ಲಿ ಬರೋ ಬದಲು ಕ್ರೆಡಿಟ್ ಸೈಡಲ್ಲಿ ಮೈನಸ್ ಆಗಿ ಬರ್ಬೋದು, ಅಥವಾ
ಅಸೆಟ್ ಸೈಡಲ್ಲಿ ಬರೋ ಬದಲು ಲಯಾಬಿಲಿಟಿ ಸೈಡಲ್ಲಿ ಮೈನಸ್ ಆಗಿ ಬರ್ಬೋದು. ಈ ಥರದ ಎಕ್ಸೆಪ್ಷನ್ಸ್ ಇರುತ್ತೆ, ಆದರೆ ರೂಲ್ ಮಾತ್ರ ಇದೇ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದನ್ನು ನಿಮಗೆ ಸಾಲ್ವ್ ಮಾಡೋದು ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಗ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪ್ರತಿಯೊಂದು ಐಟಮಿಗೆ ಕೂಡ ಒಂದು ಕಡೆ ಮಾತ್ರ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಕ್ವಿಕ್ಕಾಗಿ ನಾವು ಅದನ್ನು ಎಲ್ಲೆಲ್ಲಿ ಎಂಟ್ರಿ ಮಾಡೋದು ಅಂತ ಮಾಡ್ತಾ ಹೋಗೋಣ. ಮೊದಲಿಗೆ ಕ್ರೆಡಿಟರ್ಸ್ ಇದು ಕೊಟ್ಟಿದ್ದಾರೆ ಅಲ್ವಾ. ಸೊ ಕ್ರೆಡಿಟರ್ಸ್ ಮೇಲೆ ಯಾವುದೇ ಮಾರ್ಕ್ ಇಲ್ಲ, ಅಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ. ಇದೊಂದು ಲಯಾಬಿಲಿಟಿ ಆಗಿರೋದ್ರಿಂದ ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಆಗಬೇಕು ಇದು. ಸೊ ಕ್ರೆಡಿಟರ್ಸ್ ಆ್ಯಂಡ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ, ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರಿತೀವಿ. ಇನ್ ಕೇಸ್ ಅಡ್ಜಸ್ಟ್ಮೆಂಟ್ ಇದ್ದರೆ ಮಾರ್ಕ್ ಮಾಡ್ಕೊಂಡಿದ್ರೆ ನಾವು ಅದನ್ನು ಇನ್ನರ್ ಕಾಲಮಲ್ಲಿ ಬರ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡಿ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಗೇನ್ ಲಯಾಬಿಲಿಟಿ, ಔಟ್ಸೈಡರ್ ಲಯಾಬಿಲಿಟಿ ಆಗಿರೋದ್ರಿಂದ ಇದು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಆಗುತ್ತೆ. ಆ್ಯಂಡ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗಾಗಿ ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ತಗೊಳ್ತೀವಿ. ನೆಕ್ಸ್ಟ್ ನೋಡಿ ರಿಸರ್ವ್ ಫಂಡ್ ಅಂತ ಇದೆ. ನೋಡಿ ರಿಸರ್ವ್ ಫಂಡ್ ಇರ್ಬೋದು, P&L ಅಕೌಂಟ್ ಇರ್ಬೋದು, ಇದೆಲ್ಲ ಕೂಡ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಲಿಸ್ಟಲ್ಲಿ ಬರುತ್ತೆ. ಅಂದರೆ ಪ್ರಾಫಿಟಲ್ಲೇ ಒಂದು ಪಾರ್ಟನ್ನು ರಿಸರ್ವ್ ಇಟ್ಟಿರ್ತಾರೆ, ಅಥವಾ ಪ್ರಾಫಿಟ್ ಇನ್ನೂ ಡಿಸ್ಟ್ರಿಬ್ಯೂಟ್ ಆಗಿರೋದಿಲ್ಲ. ಸೊ ಆ ಥರ ಒಂದು ಐಟಮ್ಸನ್ನು ನಾವು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಕರಿತೀವಿ. ಅದನ್ನು ನಾವು ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕು. ಈಗ ಹೊಸ ಪಾರ್ಟ್ನರ್ ಬರ್ತಾ ಇದ್ದಾನಲ್ವಾ, ಅಂದರೆ ಇಷ್ಟರೊಳಗಡೆ ಇರೋವಂಥ ಪ್ರಾಫಿಟ್ ಎಲ್ಲ ಹಳೆ ಪಾರ್ಟ್ನರಿಗೆ ನಾವು ಶೇರ್ ಮಾಡಿ ಮುಗಿಸ್ಬೇಕಾಗತ್ತೆ. ಯಾಕಂದರೆ ಮತ್ತೆ ಅದನ್ನು ಲಯಾಬಿಲಿಟಿ ಸೈಡಲ್ಲಿ ತೋರಿಸಿದ್ರೆ ಅದರಲ್ಲಿ ನ್ಯೂ ಪಾರ್ಟ್ನರಿಗೆ ಕೂಡ ಶೇರ್ ಕೊಡಬೇಕಾಗತ್ತಲ್ವಾ. ಆದರೆ ಈ ಎಲ್ಲ ಪ್ರಾಫಿಟನ್ನು ಅರ್ನ್ ಮಾಡಿರೋದು ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಆಗಿರೋದ್ರಿಂದ ಅವರ ಕ್ಯಾಪಿಟಲ್ ಅಕೌಂಟಿಗೆ ಅದನ್ನು ನಾವು ಟ್ರಾನ್ಸ್ಫರ್ ಮಾಡಿ ಕ್ಲೋಸ್ ಮಾಡಬೇಕಾಗತ್ತೆ. ಓಕೆ, ಸೊ ಈಗ ನಾವು ರಿಸರ್ವ್ ಫಂಡನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಳ್ತೀವಿ. ನಾನು ಆಗಲೇ ಹೇಳಿದಾಗ ಲಯಾಬಿಲಿಟಿ ಸೈಡಲ್ಲಿ ಇರೋದ್ರಿಂದ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಸೊ ರಿಸರ್ವ್ ಫಂಡ್ ಇಲ್ಲಿ ಒಂದು ಲೈನನ್ನು ಬಿಟ್ಕೊಂಡು ಕೆಳಗಡೆ ಬರೆಯೋಣ, ಯಾಕಂದರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಬರೆಯೋದಕ್ಕೆ ನಮಗೆ ಜಾಗ ಬೇಕು. ಹಾಗಾಗಿ ಕೆಳಗಡೆ ಬರೀತಾ ಇದ್ದೀನಿ. ರಿಸರ್ವ್ ಫಂಡ್ ಇಟ್ ಈಸ್ 12,000 ಇದೆ ಅಲ್ವಾ. ಇಲ್ಲಿ ABC 3 ಜನ ಇದ್ದಾರೆ ನೋಡಿ ಪಾರ್ಟ್ನರ್. ಇಲ್ಲಿ ಇಬ್ಬರಿಗೆ ಮಾತ್ರ ನಾವು ಶೇರ್ ಮಾಡಬೇಕು. ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಆ ಪ್ರಾಫಿಟನ್ನು ಅರ್ನ್ ಮಾಡಿರೋದು, ಹಾಗಾಗಿ ಅವರಿಗೆ ಮಾತ್ರ ಶೇರ್ ಮಾಡ್ತೀವಿ. ಸೊ ರೇಷಿಯೋ ಎಷ್ಟಿದೆ? 2:1 ಅಲ್ವಾ. ಸೊ 2:1 ರೇಷಿಯೋದಲ್ಲಿ ರಿಸರ್ವ್ ಫಂಡ್ 12,000 ನಾವು ಶೇರ್ ಮಾಡ್ತೀವಿ. ಸೊ ಈ ರೀತಿ ಅಮೌಂಟನ್ನು ಶೇರ್ ಮಾಡೋದಕ್ಕೆ ಕೂಡ ಒಂದು ಕ್ಯಾಲ್ಕುಲೇಟರ್ ಟ್ರಿಕ್ ಇದೆ. ಆ ಟ್ರಿಕ್ಕನ್ನು ನಾನು ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಕಲ್ತ್ಕೊಂಡ್ರೆ ನಿಮಗೆ ಈ ಒಂದು ರೇಷಿಯೋದಲ್ಲಿ ಎಲ್ಲ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಈಸಿ ಆಗುತ್ತೆ. ಅದರ ಲಿಂಕನ್ನು ಐ ಬಟನಲ್ಲಿ ಕೊಡ್ತಾ ಇದ್ದೀನಿ, ನೀವು ನೋಡ್ಬೋದು. ಸೊ 12,000 ಇದೆ ಅಲ್ವಾ, 2:1 ಇಬ್ಬರಿಗೆ ಹಂಚಿದ್ರೆ ಎಷ್ಟು ಬರ್ತಾ ಇದೆ? 8,000 ಆ್ಯಂಡ್ 4,000. ಇಲ್ಲಿ ನ್ಯೂ ಪಾರ್ಟ್ನರಿಗೆ ಶೇರ್ ಇರೋದಿಲ್ಲ. ನೆಕ್ಸ್ಟ್ ನೋಡಿ ಕ್ಯಾಪಿಟಲ್ಸ್ A ಮತ್ತು B ಕ್ಯಾಪಿಟಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದು ಲಯಾಬಿಲಿಟಿ ಸೈಡಲ್ಲಿ ಇರೋದ್ರಿಂದ ಕ್ರೆಡಿಟ್ ಸೈಡಿಗೆ ಹೋಗುತ್ತೆ. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಕ್ಯಾಪಿಟಲ್ ಅಕೌಂಟಲ್ಲಿ ಮೊದಲನೇ ಐಟಮ್ ಆಗಿ ಬರಿಬೇಕು ನಾವು ಇದನ್ನು. ಸೊ ಇಲ್ಲಿ ಬೈ ಅಂತ ಬರೆಯೋಣ. ನೋಡಿ ಬೈ 2 ಅಂತ ಮೆನ್ಷನ್ ಮಾಡೋದು ಕಂಪಲ್ಸರಿ ಏನಲ್ಲ, ಆದರೆ ನೀವು ಹೀಗೆ ಬರೆಯೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ, ಎಂಟ್ರಿ ನೆನ್ಪಿಟ್ಕೊಳ್ಳೋದು ಸುಲಭ. ಹಾಗಾಗಿ ನಾವು ಈ ರೀತಿ ಬರಿತೀವಿ. ಸೊ ಇಟ್ ಈಸ್ 60,000 ಆ್ಯಂಡ್ 40,000. ಆ್ಯಂಡ್ ಸಿಗೆ ಬ್ಯಾಲೆನ್ಸ್ ಇಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಗ್ಯಾಪ್ ಬಿಡೋಣ. ನೆಕ್ಸ್ಟ್ ಅಸೆಟ್ ಸೈಡಿಗೆ ಬಂದರೆ ಮೊದಲನೇ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್. ನೋಡಿ ಇಲ್ಲಿ ನಾವು ಕ್ಯಾಶ್ ಅಕೌಂಟನ್ನು ಸಪ್ರೇಟಾಗಿ ಪ್ರಿಪೇರ್ ಮಾಡಿದ್ದೀವಿ ಅಲ್ವಾ. ಸೊ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸನ್ನು ಕ್ಯಾಶ್ ಅಕೌಂಟಲ್ಲಿನೇ ತೊಗೊಳ್ತೀವಿ. ಆ್ಯಂಡ್ ಅಸೆಟ್ ಸೈಡಲ್ಲಿರೋದ್ರಿಂದ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಇದು ಬ್ಯಾಲೆನ್ಸ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆಯೋಣ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರಿಬಾರ್ದು. ಇದು ಕ್ಯಾಶ್ ಅಕೌಂಟಲ್ಲೇ ನಾವು ಎಂಟ್ರಿ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ಬರಿತೀವಿ. ಸೊ ಇಟ್ ಈಸ್ 5,000. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟಾಕ್ ಈಸ್ ಆ್ಯನ್ ಅಸೆಟ್ಟನ್ನು ನಾವು ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್, ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಹಾಗಾಗಿ ನಾವು 15,000 ಅಮೌಂಟನ್ನು ಇನ್ನರ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟ್ ನೋಡಿ ಡೆಟರ್ಸ್ ಇದೆ. ಡೆಟರ್ಸಿಗೆ ಅಗೈನ್ ಅಡ್ಜಸ್ಟ್ಮೆಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಟ್ ಈಸ್ ಅಗೈನ್ ಎನ್ ಅಸೆಟ್, ಸೊ ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ 20,000 ಇದೆ, ಇದನ್ನು ಇನ್ನರ್ ಕಾಲಮಲ್ಲಿ ಬರೆಯೋಣ. ಆ್ಯಂಡ್ ಇನ್ನರ್ ಕಾಲಮಲ್ಲಿ ಬರೆದು ಒಂದು ಲೈನನ್ನು ಬಿಟ್ಕೊಳ್ಳಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಮಷಿನರಿ ಕೊಟ್ಟಿದ್ದಾರೆ. ಮಷಿನರಿಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ, ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿಲ್ಲ, ಹಾಗಾಗಿ ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರಿತೀವಿ 30,000. ನೆಕ್ಸ್ಟ್ ನೋಡಿ ಬಿಲ್ಡಿಂಗ್, ಅಗೈನ್ ಇಟ್ ಹ್ಯಾಸ್ ಸಮ್ ಅಡ್ಜಸ್ಟ್ಮೆಂಟ್. ಇದು ಕೂಡ ಒಂದು ಅಸೆಟ್, ಹಾಗಾಗಿ ಅಸೆಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಆ್ಯಂಡ್ 60,000 ಇನ್ ದಿ ಇನ್ನರ್ ಕಾಲಮ್, ಅಡ್ಜಸ್ಟ್ಮೆಂಟ್ ಇರೋದನ್ನ ಇನ್ನರ್ ಕಾಲಮಲ್ಲಿ ಬರಿತೀವಿ. ನೆಕ್ಸ್ಟ್ ನೋಡಿ ಇನ್ವೆಸ್ಟ್ಮೆಂಟ್ ಅಗೈನ್ ಒಂದು ಅಸೆಟ್ ಇದು, ಹಾಗಾಗಿ ಇಲ್ಲಿ ಬರಿತೀವಿ ನಾವು. ಆ್ಯಂಡ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅಡ್ಜಸ್ಟ್ಮೆಂಟ್, ಹಾಗಾಗಿ ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ಬರೆಯೋಣ 12,000. ಓಕೆ,
ಸೊ ಈ ರೀತಿ ನಾವು ಎಂಟ್ರಿ ಮಾಡ್ಕೊಳ್ತೀವಿ. ಈಗ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಎಲ್ಲ ಐಟಮ್ಗೆ ಒಂದು ಕಡೆ ಎಂಟ್ರಿ ಮಾಡಿದ್ದೀವಿ ನಾವು ಅಲ್ವಾ. ಈಗ ನಾವು 1 by 1 ಇನ್ಫಾರ್ಮೇಷನಲ್ಲಿರುವಂಥ ಎಲ್ಲ ಐಟಮಿಗೆ ಎಂಟ್ರಿ ಮಾಡ್ತಾ ಬರ್ತೀವಿ. ಮೊದಲನೇ ಇನ್ಫಾರ್ಮೇಷನನ್ನು ನೋಡಿ, ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹25,000 ಆಸ್ ಹೀಸ್ ಕ್ಯಾಪಿಟಲ್ ಅಂತ ಇದೆ. ಅಂದರೆ ಸಿ ನ್ಯೂ ಪಾರ್ಟ್ನರ್, ಇಲ್ಲಿ ಅವನು ಕ್ಯಾಪಿಟಲನ್ನು ತೊಗೊಂಡು ಬರ್ತಾ ಇದ್ದಾನೆ. ಕ್ಯಾಪಿಟಲ್ ತೊಗೊಂಡು ಬಂದರೆ ಎಂಟ್ರಿ ಏನು, ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಬಿಟ್ಟು ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ಸೊ ಅದೇ ಎಂಟ್ರಿನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ಸಿ ತಂದಿರೋದ್ರಿಂದ ಸಿ ಕ್ಯಾಪಿಟಲ್ ಅಕೌಂಟಲ್ಲಿ ಮಾತ್ರ ಅಮೌಂಟನ್ನು ನಾವು ಬರಿತೀವಿ. ಆ್ಯಂಡ್ ಕ್ಯಾಪಿಟಲ್ ಅಕೌಂಟಿನ ರೂಲ್ ನಿಮಗೆ ಗೊತ್ತಿರಬೇಕು. ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಡಿಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ. ಓಕೆ, ಡಿಕ್ರೀಸ್ ಆದರೆ ಡೆಬಿಟ್, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ. ಈ ಒಂದು ರೂಲನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಬಹಳ ಈಸಿ. ನೋಡಿ, ಇಲ್ಲಿ ಕ್ಯಾಪಿಟಲನ್ನು ತೊಗೊಂಡು ಬರ್ತಾ ಇದ್ದಾನೆ ಸಿ, ಅಂದರೆ ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗತ್ತಲ್ವಾ. ಹಾಗಾಗಿ ಇಲ್ಲಿ ಅವನು ತಂದಿರುವಂಥದ್ದೆಷ್ಟು 25,000 ಅಲ್ವಾ. ಸೊ 25,000 ಕ್ಯಾಪಿಟಲ್ ತಂದಿದ್ದಾನೆ, ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಅಮೌಂಟ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ, ಸಿ ಕಾಲಮಲ್ಲಿ. ಆ್ಯಂಡ್ ಯಾವುದ್ರಲ್ಲಿ ತರ್ತಾ ಇದ್ದಾನೆ ಅವನು, ಕ್ಯಾಶಲ್ಲಿ ಅಲ್ವಾ. ಸೊ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ನಾವಿಲ್ಲಿ ಹಿಂದ್ಗಡೆ ಬರಿತೀವಿ. ಆ್ಯಂಡ್ ಬೇಕಿದ್ರೆ ಬ್ರ್ಯಾಕೆಟಲ್ಲಿ ನೀವು ಕ್ಯಾಪಿಟಲ್ ಬ್ರಾಟ್ ಇನ್ ಅಂತ ಬರಿಬಹುದು. ಸೊ ಇದು ಒಂದು ಎಂಟ್ರಿ ಆಯಿತು. ಈಗ ಇದಕ್ಕೆ ಇನ್ನೊಂದು ಎಂಟ್ರಿಯಲ್ಲಿ ಬರಬೇಕು. ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ ಬಂದಿದೆ ಅಂದರೆ ಕ್ಯಾಶ್ ಅಕೌಂಟಲ್ಲಿ ಇನ್ನೊಂದು ಎಂಟ್ರಿ ಆಗಬೇಕಲ್ವಾ. ನಿಮಗೆ ಈ ಬೇಸಿಕ್ ಗೊತ್ತಿರಲೇಬೇಕು, ಪ್ರತಿಯೊಂದಕ್ಕೂ ಅಪೋಸಿಟ್ ಎಂಟ್ರಿ ಇದ್ದೇ ಇರುತ್ತೆ. ಸೊ ಕ್ಯಾಶ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಬರುತ್ತೆ ಟು ಸೀಸ್ ಕ್ಯಾಪಿಟಲ್. ನೋಡಿ, ಇಲ್ಲಿ ಸೀಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಅಮೌಂಟ್ ಬರೆದಿದ್ವಿ, ಹಾಗಾಗಿ ಇಲ್ಲಿ ಸೀಸ್ ಕ್ಯಾಪಿಟಲ್ ಅಕೌಂಟನ್ನು ತಗೊಳ್ಳೋಣ 25,000. ಓಕೆ, ಸೊ ಅಲ್ಲಿಗೆ 2 ಎಂಟ್ರಿಯನ್ನು ನಾವು ಮಾಡಿದ್ದೀವಿ. ಪ್ರತಿಯೊಂದು ಇನ್ಫಾರ್ಮೇಷನಿಗೆ ಅಟ್ಲೀಸ್ಟ್ 2 ಇಫೆಕ್ಟನ್ನು ನಾವು ಕೊಡಲೇಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನಿದೆ ನೋಡಿ, ಆ್ಯಂಡ್ ₹15,000 ಗುಡ್ ವಿಲ್ ಫಾರ್ ಹಿಸ್ 1/5 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಅಂತ ಇದೆ. ಸೊ ಅವನು 15,000 ಗುಡ್ ವಿಲ್ಲನ್ನು ಕೂಡ ತಗೊಂಡು ಬರ್ತಾ ಇದ್ದಾನೆ. ಸೊ ಕ್ಯಾಶಲ್ಲಿ ಗುಡ್ ವಿಲ್ ತಗೊಂಡು ಬಂದರೂ ಕೂಡ ಇದೇ ರೀತಿ ನಾವು ಎಂಟ್ರಿ ಮಾಡ್ತೀವಿ. ಇಲ್ಲಿ ಕೇಸಸ್ ಬೇರೆ ಬೇರೆ ಇರುತ್ತೆ. ಗುಡ್ ವಿಲ್ ಅನ್ನ ನ್ಯೂ ಪಾರ್ಟ್ನರ್ ಕ್ಯಾಶಲ್ಲಿ ತಗೊಂಡು ಬರ್ಬೋದು, ಅಥವಾ ಬಿಸ್ನೆಸ್ ಅಲ್ಲಿ ಅದು ವ್ಯಾಲ್ಯೂಯೇಷನ್ ಆಗಿರ್ಬೋದು. 2 ಕೇಸಸ್ಗಳು ಬರುತ್ತವೆ. ಸೊ ಈ ಒಂದು ಕೇಸಲ್ಲಿ ಕ್ಯಾಶಲ್ಲಿ ತಗೊಂಡು ಬಂದಿದ್ದಾನಲ್ವಾ. ಸೊ ಇಲ್ಲಿ ಗುಡ್ ವಿಲ್ ಕ್ಯಾಶಲ್ಲಿ ತಂದರೆ ಅದು ಕೂಡ ಕ್ಯಾಪಿಟಲ್ ಅಂತ ಹೇಳಿ ಕನ್ಸಿಡರೇಷನ್ ಆಗುತ್ತೆ. ಸೊ ನಾವು ಈ ಕ್ಯಾಪಿಟಲ್ ತಂದಾಗ ಏನು ಎಂಟ್ರಿ ಹಾಕಿರ್ತೀವೋ ಸೇಮ್ ಎಂಟ್ರಿಯನ್ನು ಹಾಕ್ತೀವಿ ಇಲ್ಲಿ ಬೈ ಕ್ಯಾಶ್ ಅಕೌಂಟ್. ಆ್ಯಂಡ್ 15,000 ಕ್ಯಾಶಲ್ಲಿ ತಂದಿದ್ದಾನಲ್ವಾ, ಹಾಗಾಗಿ ಇಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ತಗೋತೀವಿ. AS 26 ಪ್ರಕಾರ ಅಡ್ಮಿಷನ್ ಆದಾಗ ಗುಡ್ ವಿಲ್ ಅಕೌಂಟ್ ಅನ್ನುವಂಥದ್ದನ್ನು ನಾವು ಕ್ರಿಯೇಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಓಕೆ, ಅವನು ಕ್ಯಾಶಲ್ಲಿ ತೊಗೊಂಡು ಬಂದಿದ್ದಕ್ಕೆ ಈ ರೀತಿ ಎಂಟ್ರಿ ಹಾಕ್ತೀವಿ. ಕ್ಯಾಪಿಟಲ್ ತಂದಾಗ ಯಾವ ಎಂಟ್ರಿ ಹಾಕ್ತೀವೋ ಅದೇ ಎಂಟ್ರಿ ಹಾಕ್ತೀವಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಅಪೋಸಿಟ್ ಎಂಟ್ರಿ ಯಾವುದರಲ್ಲಿ ಬರುತ್ತೆ, ಕ್ಯಾಶ್ ಅಕೌಂಟಲ್ಲಿ ಅಲ್ವಾ. ಸೊ ಟು ಸೀಸ್ ಕ್ಯಾಪಿಟಲ್, ನೀವು ಬೇಕಿದ್ರೆ ಬ್ರ್ಯಾಕೆಟಲ್ಲಿ ಬರಿಬಹುದು ಗುಡ್ ವಿಲ್ ಬ್ರಾಟ್ ಇನ್, ಆ್ಯಂಡ್ ಇಲ್ಲಿ ಕ್ಯಾಪಿಟಲ್ ಬ್ರಾಟ್ ಇನ್ ಅಂತ ಬರ್ಕೊಳ್ಳಿ, ಅರ್ಥ ಆಗುತ್ತೆ. ಸೊ 15,000 ಇದೆ ಅಲ್ವಾ. ಬ್ರ್ಯಾಕೆಟಲ್ಲಿ ಇಲ್ಲಿ ಗುಡ್ ವಿಲ್ ಅಂತ ಬರೆಯೋಣ. ಆ್ಯಂಡ್ ಗುಡ್ ವಿಲ್ಲನ್ನು ಅವನು ಬಿಸ್ನೆಸ್ಸಿಗೆ ತಂದುಬಿಟ್ರೆ ಮುಗಿಯೋದಿಲ್ಲ. ಅವನದನ್ನು ಯಾತಕ್ಕೋಸ್ಕರ ತಂದಿದ್ದಾನೆ, ಓಲ್ಡ್ ಪಾರ್ಟ್ನರ್ಸಿಗೆ ಕೊಡೋದಕ್ಕೆ ತಂದಿದ್ದಾನಲ್ವಾ. ಅಂದರೆ ಕಂಪನ್ಸೇಷನ್ ಮಾಡಬೇಕು. ಅವನ ಪಾರ್ಟ್ ಏನಿದೆ ಗುಡ್ ವಿಲ್ಲಲ್ಲಿ ಅದನ್ನು ಅವನು ಕ್ಯಾಶಲ್ಲಿ ತಂದಿರ್ತಾನೆ. ಆ ತಂದಿರೋವಂಥ ಗುಡ್ ವಿಲ್ಲನ್ನು ಅವನು ಓಲ್ಡ್ ಪಾರ್ಟ್ನರ್ಸಿಗೆ ಕಂಪನ್ಸೇಷನ್ ರೂಪದಲ್ಲಿ ಕೊಡಬೇಕಾಗತ್ತೆ. ಸೊ ಈ 15,000 ಓಲ್ಡ್ ಪಾರ್ಟ್ನರ್ಸ್ ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಹಂಚ್ಕೊಳ್ಬೇಕು. ಓಕೆ, ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋವನ್ನು ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಏನೇನು ಇನ್ಫಾರ್ಮೇಷನ್ ಇದೆ ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 2:1 ಅಂತ ಹೇಳಿ ಓಲ್ಡ್ ರೇಷಿಯೋ ಇದೆ. ಆ್ಯಂಡ್ ನ್ಯೂ ಪಾರ್ಟ್ನರ್ನ ಶೇರ್ ಕೊಟ್ಟಿದ್ದಾರೆ 1/5 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದೆರಡೇ ಇನ್ಫಾರ್ಮೇಷನ್ ಇದ್ದಾಗ ಓಲ್ಡ್ ರೇಷಿಯೋ ಏನು ಕೊಟ್ಟಿರ್ತಾರಲ್ಲ ಇದೇ ಸ್ಯಾಕ್ರಿಫೈಸ್ ರೇಷಿಯೋ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕೂಡ 2:1 ಅಂತಾನೆ ತಗೋತೀವಿ. ಓಕೆನಾ. ಸೊ 15,000 2:1 ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಇಬ್ಬರಿಗೆ ಶೇರ್ ಮಾಡಬೇಕು ನಾವು. ಸೊ ಎಷ್ಟು ಬರುತ್ತೆ, 10,000 ಮತ್ತು 5,000 ಬಂತಲ್ವಾ. ಸೊ ಈ 10,000 ಮತ್ತು 5,000 ನಾವು ಯಾರಿಗೆ ಕೊಡಬೇಕು, ಎ ಮತ್ತು ಬಿಗೆ ಕೊಡಬೇಕು. ಸೊ ಎ ಮತ್ತು ಬಿಯ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗುತ್ತಲ್ವಾ. ನೋಡಿ, ಇಲ್ಲಿ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು ಅಂತ ಆಗಲೇ ತಿಳ್ಕೊಂಡ್ವಿ ನಾವು. ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, ಎ ಮತ್ತು ಬಿ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬರಿತೀವಿ. ಎಗೆ 10,000 ಹೋಗುತ್ತೆ, ಬಿಗೆ 5,000 ಹೋಗುತ್ತೆ. ಸೊ ಹಿಂದ್ಗಡೆ ನಾವು ಏನು ಬರೆಯೋಣ, ಇದನ್ನು ಕೊಟ್ಟಿರೋದು ಯಾರು, 10,000 ಮತ್ತು 5,000. ಇದನ್ನು ಕಂಪನ್ಸೇಷನ್ ಮಾಡ್ತಾ ಇರೋರು ಯಾರು, ಸಿ ಅಲ್ವಾ. ಹಾಗಾಗಿ ಸೀಸ್ ಕ್ಯಾಪಿಟಲ್ ಅಂಥೇಳಿ ಬರೆಯೋಣ. ಓಕೆ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಗುಡ್ ವಿಲ್ ಡಿಸ್ಟ್ರಿಬ್ಯೂಟೆಡ್ ಅಂಥೇಳಿ ನಾವು ಬರಿತೀವಿ. ಓಕೆ, ನಾನಿಲ್ಲಿ ಸ್ಪೇಸ್ ಇಲ್ಲದೆ ಇರೋದನ್ನ ಬರಿತಾ ಇಲ್ಲ, ನೀವು ಬೇಕಿದ್ರೆ ಬರಿಬಹುದು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಂಟ್ರಿ ಬರಲೇಬೇಕು. ಒಂದು ಎಂಟ್ರಿ ಸೀಸ್ ಕ್ಯಾಪಿಟಲ್ ಅಕೌಂಟ್ ಹಾಕಿದ್ದೀವಿ ಅಂದಮೇಲೆ ಇದಕ್ಕೆ ಇನ್ನೊಂದು ಎಂಟ್ರಿ ಇದ್ದೇ ಇರುತ್ತೆ ಅಲ್ವಾ. ಇವರಿಬ್ಬರಿಗೆ ಅವನು ಕಂಪನ್ಸೇಷನ್ ಮಾಡ್ತಾ ಇದ್ದಾನೆ ಅಂದರೆ ಅವನ ಕ್ಯಾಪಿಟಲ್ ಅಕೌಂಟ್ ಡಿಕ್ರೀಸ್ ಆಗಲೇಬೇಕಲ್ವಾ. ಅವನು 15,000 ಗುಡ್ ವಿಲ್ಲನ್ನು ತೊಗೊಂಡು ಬಂದಿದ್ದಕ್ಕೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಎಂಟ್ರಿ ಹಾಕಿದ್ವಿ. ಈಗ ಇದನ್ನು ಅವನು ತೆಗೆದು ಓಲ್ಡ್ ಪಾರ್ಟ್ನರ್ಸಿಗೆ ಕೊಡ್ತಿದ್ದಾನೆ. ಹಾಗಾಗಿ ಅವನ ಅಕೌಂಟ್
ಡಿಕ್ರೀಸ್ ಆಗಬೇಕು. ಅವನ ಅಕೌಂಟ್ ಡಿಕ್ರೀಸ್ ಅಂದರೆ ನಾವು ಡೆಬಿಟ್ ಮಾಡಬೇಕು. ಸೊ ಸೀಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ನಾವು ಎಂಟ್ರಿಯನ್ನು ಬರಿತೀವಿ. ಅವನು ಇಬ್ಬರಿಗೆ ಶೇರ್ ಮಾಡಿದಾನಲ್ವಾ, ಒಬ್ಬನಿಗೆ 10,000 ಕೊಟ್ಟಿದ್ದಾನೆ, ಇನ್ನೊಬ್ಬನಿಗೆ 5,000 ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ 2 ಅಮೌಂಟನ್ನು ಬರೆಯೋಣ. ಆ್ಯಂಡ್ ಹಿಂದ್ಗಡೆ ಅದು ಯಾರ್ಯಾರಿಗೆ ಕೊಟ್ಟಿದ್ದಾರೋ ಅವರ ಹೆಸರನ್ನು ಬರೀತಾ ಹೋಗೋಣ. 2A's ಕ್ಯಾಪಿಟಲ್ ಆ್ಯಂಡ್ 2B's ಕ್ಯಾಪಿಟಲ್. ಎಗೆ 10,000 ಕೊಟ್ಟಿದ್ದಾನೆ, ಬಿಗೆ 5,000 ಕೊಟ್ಟಿದ್ದಾನೆ. ಬ್ರ್ಯಾಕೆಟಲ್ಲಿ ಗುಡ್ ವಿಲ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ 2:1 ಹೀಗೆ ಬರೆದಿಟ್ಕೊಳ್ಳಿ. ಇಲ್ಲಾಂದರೆ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಶೇರ್ ಮಾಡಿದ್ದೀರಿ ಅನ್ನೋದು ನೆನಪಿರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? 15,000 ಅವನೇನು ಗುಡ್ ವಿಲ್ಲನ್ನು ಕ್ಯಾಶಲ್ಲಿ ತೊಗೊಂಡು ಬರ್ತಾನೆ. ಅದಕ್ಕೆ ಟೋಟಲ್ ಆಗಿ 4 ಎಂಟ್ರೀಸ್ ಬರುತ್ತೆ. ಓಕೆ, 2 ಜರ್ನಲ್ ಎಂಟ್ರಿ ಬರುತ್ತೆ, 4 ಎಂಟ್ರೀಸ್ ಬರುತ್ತೆ. ಮೊದಲನೇದು ಅವನು ತಂದಿದ್ದಕ್ಕೆ ಎಂಟ್ರಿ ಬೈ ಕ್ಯಾಶ್ ಅಕೌಂಟ್ ಅಂತ ಹೇಳಿ ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ತೀವಿ. ನೀವು ಇನ್ಕ್ರೀಸ್ ಡಿಕ್ರೀಸ್ ಅನ್ನು ನೆನ್ಪಿಟ್ಕೊಂಡ್ರೆ ಈ ಎಂಟ್ರೀಸನ್ನು ಹಾಕೋದು ಸುಲಭ. ಸೊ ಅವನು ಗುಡ್ ವಿಲ್ಲನ್ನು ಕ್ಯಾಶಲ್ಲಿ ತಂದಾಗ ಅವನ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ 15,000 ನಾವು ಬರಿತೀವಿ. ಆ್ಯಂಡ್ ಅದಕ್ಕೆ ಅಪೋಸಿಟ್ ಎಂಟ್ರಿನ ನಾವು ಕ್ಯಾಶ್ ಅಕೌಂಟಲ್ಲಿ ಬರಿತೀವಿ ಇಲ್ಲಿ. ಆ್ಯಂಡ್ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಅವನು? ಓಲ್ಡ್ ಪಾರ್ಟ್ನರ್ಸಿಗೆ. ಸೊ ಓಲ್ಡ್ ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ, ಹಾಗಾಗಿ ಕ್ರೆಡಿಟ್ ಎಂಟ್ರಿ ಮಾಡ್ತೀವಿ. ಅಮೌಂಟ್ ಕಾಲಮಲ್ಲಿ ನೀವು ಬರಿಬೇಕಾಗತ್ತೆ. ಸೊ ಹಿಂದ್ಗಡೆಗೆ ಕೊಟ್ಟಿರೋದು ಯಾರು ಅವರ ಹೆಸರನ್ನ ಬರಿತೀವಿ ಬೈ ಸೀಸ್ ಕ್ಯಾಪಿಟಲ್. ಓಕೆ, ಆ್ಯಂಡ್ ಸಿ ಇವರಿಬ್ಬರಿಗೆ ಅಮೌಂಟನ್ನು ಕಂಪನ್ಸೇಟ್ ಮಾಡಿರೋದ್ರಿಂದ ಅವನ ಅಕೌಂಟ್ ಡಿಕ್ರೀಸ್ ಆಗಬೇಕಾಯ್ತಲ್ವಾ. ಸೊ ಸೀಸ್ ಕ್ಯಾಪಿಟಲ್ ಅಕೌಂಟಿನ ಅಮೌಂಟ್ ಕಾಲಮಲ್ಲಿ 10,000 ಮತ್ತು 5,000 ಬರೆದು ಡಿಕ್ರೀಸ್ ಮಾಡ್ತೀವಿ 15,000. ಆ್ಯಂಡ್ 10,000 ಕೊಟ್ಟಿರೋದು ಯಾರಿಗೆ ಅವರ ಹೆಸರನ್ನ ಹಿಂದ್ಗಡೆ ಬರೆಯೋಣ. ಹಾಗೆ 5,000 ಕೊಟ್ಟಿರೋದು ಯಾರಿಗೆ ಅವರ ಹೆಸರನ್ನ ಹಿಂದ್ಗಡೆ ಬರಿತೀವಿ. ಆ್ಯಂಡ್ ಈ 15,000 ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ನಾವು ಶೇರ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈ ರೀತಿಯಾಗಿ ನಾವು AS 26 ಪ್ರಕಾರ ಗುಡ್ ವಿಲ್ ಟ್ರೀಟ್ಮೆಂಟನ್ನು ಮಾಡ್ತೀವಿ ಈ ಕೇಸಲ್ಲಿ. ಓಕೆನಾ? ಅಲ್ಲಿಗೆ ಈ ಒಂದು ಇನ್ಫಾರ್ಮೇಷನಿಗೆ 4 ಎಂಟ್ರೀಸ್ ಆಗಿದೆ. ಈಗ ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡೋಣ. ಅಪ್ರಿಸಿಯೇಟ್ ಬಿಲ್ಡಿಂಗ್ ಆಟ್ 20% ಆ್ಯಂಡ್ ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಆಟ್ 12,000 ಅಂತ ಇದೆ ಅಲ್ವಾ. ಅಪ್ರಿಸಿಯೇಷನ್ ಮೀನ್ಸ್ ಇನ್ಕ್ರೀಸ್ ಆಗೋದು ಅಲ್ವಾ. ಸೊ ಈ ರೀತಿ ಅಸೆಟ್ ಮತ್ತು ಲಯಾಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಡಿಕ್ರೀಸ್ ಆದರೆ ಆ ಎಂಟ್ರೀಸ್ ಎಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪ್ರೇಷನ್ ಮಾಡುವಾಗ ಲಾಸಸ್ ಆದರೆ ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಹಾಕಬೇಕಾಗತ್ತೆ. ಹಾಗೆ ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಲಾಸ್ ಆಗೋದು ಯಾವಾಗ ಹಾಗಿದ್ರೆ? ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಲಾಸ್ ಆಗುತ್ತೆ ನಮಗೆ ಅಲ್ವಾ. ನಿಮ್ಗೆ ಗೊತ್ತಿದೆ, ಅಸೆಟ್ ಅಂದರೆ ಬಿಸ್ನೆಸ್ಸಿನ ಆಸ್ತಿ, ಅದರ ವ್ಯಾಲ್ಯೂ ಡಿಕ್ರೀಸ್ ಆದರೆ ಲಾಸ್ ಆದ ಹಾಗಾಯಿತು. ಹಾಗಾಗಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಅದೇ ರೀತಿ ಲಯಾಬಿಲಿಟಿ ಅಂದರೆ ಕೊಡಬೇಕಾಗಿದ್ದು, ಬಿಸ್ನೆಸ್ ಬೇರೆಯವರಿಗೆ ಕೊಡಬೇಕಾಗಿದ್ದಿದ್ರೆ ಅದು ಲಯಾಬಿಲಿಟಿ ಆಗಿರುತ್ತೆ. ಸೊ ಲಯಾಬಿಲಿಟಿ ಇನ್ಕ್ರೀಸ್ ಆದರೆ ಕೊಡೋದು ಇನ್ಕ್ರೀಸ್ ಆಗುತ್ತೆ, ಅಂದರೆ ಅವರಿಗೆ ಲಾಸ್ ಆದ ಹಾಗಾಯಿತು. ಹಾಗಾಗಿ ಲಯಾಬಿಲಿಟಿ ಇನ್ಕ್ರೀಸ್ ಆದರೆ ಮತ್ತು ಅಸೆಟ್ ಡಿಕ್ರೀಸ್ ಆದರೆ ಎಂಟ್ರಿನ ನಾವು ಡೆಬಿಟ್ ಸೈಡಲ್ಲಿ ತಗೊಳ್ಬೇಕು. ಅದೇ ರೀತಿ ಅಸೆಟ್ ಇನ್ಕ್ರೀಸ್ ಆದರೆ ಅವರಿಗೆ ಪ್ರಾಫಿಟ್ ಆದ ಹಾಗಾಯ್ತಲ್ವಾ, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬರುತ್ತೆ. ಹಾಗೆಯೇ ಲಯಾಬಿಲಿಟಿ ಡಿಕ್ರೀಸ್ ಆದರೆ ಕೊಡಬೇಕಾಗಿರುವಂಥದ್ದು ಡಿಕ್ರೀಸ್ ಆದರೆ ಪ್ರಾಫಿಟ್ ಆದ ಹಾಗಾಯ್ತಲ್ವಾ, ಹಾಗಾಗಿ ಲಯಾಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಈ ಒಂದು ರೂಲ್ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಗೊತ್ತಿರಬೇಕು. ಸೊ ಡೆಬಿಟ್ ಸೈಡಲ್ಲಿ ಲಾಸಸ್ ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್. ಓಕೆ, ಸೊ ಈಗ ಅಪ್ರಿಸಿಯೇಟ್ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಅಪ್ರಿಸಿಯೇಷನ್ ಮೀನ್ಸ್ ಇನ್ಕ್ರೀಸ್ ಅಲ್ವಾ. ಸೊ ಇನ್ಕ್ರೀಸ್ ಆಗ್ತಾ ಇದೆ ಬಿಲ್ಡಿಂಗ್ ವ್ಯಾಲ್ಯೂ, ಅವರ ಆಸ್ತಿಯ ವ್ಯಾಲ್ಯೂ ಇನ್ಕ್ರೀಸ್ ಆದಾಗಾಯ್ತು, ಅಂದರೆ ಪ್ರಾಫಿಟ್ ಆಗ್ತಾ ಇದೆ. ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ಬಿಲ್ಡಿಂಗ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಅಥವಾ ಅಪ್ರಿಸಿಯೇಟ್ ಆಗ್ತಾ ಇರೋದ್ರಿಂದ ಬಿಲ್ಡಿಂಗ್ ಅಂತ ಬರೆಯೋಣ. ಬ್ರ್ಯಾಕೆಟಲ್ಲಿ ಅಪ್ರಿಸಿಯೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್ ಮಾಡಬೇಕಲ್ವಾ. ಇಲ್ಲಿ 20% ಅಂತ ಹೇಳಿ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ವ್ಯಾಲ್ಯೂ ನೋಡ್ಕೊಳ್ಳಿ. ಬಿಲ್ಡಿಂಗ್ ವ್ಯಾಲ್ಯೂ ಇಲ್ಲಿ 60,000 ಇದೆ. ಸೊ 60,000 ಇಂಟು 20% ನಾವು ಮಾಡ್ತೀವಿ. ಇಟ್ ಈಸ್ ಈಕ್ವಲ್ ಟು 12,000 ಅಲ್ವಾ. ಈಗ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಮಾಡಬೇಕು. ಆಗಲೇ ಹೇಳಿದಾಗೆ ಅಡ್ಜಸ್ಟ್ಮೆಂಟಲ್ಲಿರುವಂಥ ಪ್ರತಿಯೊಂದು ಐಟಮ್ಗೆ 2 ಕಡೆ ನಾವು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗತ್ತೆ. ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಲ್ವಾ, ಇನ್ಕ್ರೀಸ್ ಆದರೆ ಅದನ್ನು ಪ್ಲಸ್ ಮಾಡ್ತೀವಿ. ಸೊ ಪ್ಲಸ್ ಅಪ್ರಿಸಿಯೇಷನ್. ನೋಡಿ, ಅಮೌಂಟನ್ನು ಇಲ್ಲಿ ಯಾವ್ದು ತೊಗೊಂಡಿದ್ದೀವೋ ಅದೇ ಅಮೌಂಟನ್ನು ನಾವು ಇನ್ನೊಂದು ಕಡೆ ಕೂಡ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ 12,000 ತೊಗೊಳ್ಳೋಣ. ಆ್ಯಂಡ್ ಔಟರ್ ಕಾಲಮ್ಗೆ ಅಮೌಂಟನ್ನು ಹಾಕೋಣ. 60,000 ಪ್ಲಸ್ 12,000 ಇಟ್ ಈಸ್ 72,000 ಇನ್ ದಿ ಔಟರ್ ಕಾಲಮ್. ನೆಕ್ಸ್ಟ್ ಇನ್ಫಾರ್ಮೇಷನ್, ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಆಟ್ 12,000 ಅಂತ ಇದೆ. ಸೊ ಇಲ್ಲಿ ನೋಡಿ, ಸ್ಟಾಕ್ ವ್ಯಾಲ್ಯೂ 15,000 ಇತ್ತಲ್ವಾ, ಅದು ಈಗ ರಿವ್ಯಾಲ್ಯೂಯೇಷನ್ ಆಗ್ತಾ ಇದೆ. ಇಲ್ಲಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಏನೂ ಕೊಟ್ಟಿಲ್ಲ, ಅದರ ವ್ಯಾಲ್ಯೂ ಎಷ್ಟಾಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಆಟ್ 12,000 ಅಂತೇಳಿ ಕೊಟ್ಟಿದ್ದಾರೆ. ಇದರರ್ಥ ಏನು, ಮೊದಲು 15,000 ಇತ್ತು, ಈಗ ಅದು 12,000 ಆಗ್ತಾ ಇದೆ ಅಂತ. 15,000 ಇದ್ದಿದ್ದು 12,000 ಆದರೆ ಡಿಕ್ರೀಸ್ ಆಯ್ತಾ ಇನ್ಕ್ರೀಸ್ ಆಯ್ತಾ ಅನ್ನೋದನ್ನು ಅನಲೈಸ್ ಮಾಡ್ಕೊಳ್ಳಿ. ಇಟ್ ಈಸ್ ಡಿಕ್ರೀಸ್, ರೈಟ್. ಸೊ ಡಿಕ್ರೀಸ್ ಆಗಿದೆ ಅಂದಮೇಲೆ
ಯಾವ ಸೈಡಲ್ಲಿ ಎಂಟ್ರಿ ಬರಬೇಕು, ಲಾಸ್ ಆದಾಗಾಯಿತು, ಹಾಗಾಗಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಹೋಗುತ್ತೆ. ಸೊ ಟು ಸ್ಟಾಕ್ ಬ್ರ್ಯಾಕೆಟಲ್ಲಿ ಡಿಕ್ರೀಸ್ ಆ್ಯಂಡ್ ಇಲ್ಲಿ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗತ್ತೆ. ನೀವು ಈ ರೀತಿ ರಿವ್ಯಾಲ್ಯೂಡ್ ಅಮೌಂಟನ್ನು ಕೊಟ್ಟಾಗ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಅಮೌಂಟ್ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಅಮೌಂಟಿನ ಡಿಫ್ರೆನ್ಸನ್ನು ನಾವು ತೊಗೊಳ್ತೀವಿ. 15,000 ಮೈನಸ್ 12,000 ಇಟ್ ಈಸ್ 3,000 ಡಿಕ್ರೀಸ್. ಓಕೆ, 3,000 ಡಿಕ್ರೀಸ್ ಆಗ್ತಾ ಇದೆ ಇಲ್ಲಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಸ್ಟಾಕಲ್ಲಿ ಕೊಡೋಣ. ಸೊ ಸ್ಟಾಕಲ್ಲಿ ಡಿಕ್ರೀಸ್ ಆಗಿರೋದ್ರಿಂದ ಮೈನಸ್ ಅಂತ ತಗೋತೀವಿ. ಮೈನಸ್ ಡಿಕ್ರೀಸ್ ಆರ್ ಡೆಪ್ರಿಸಿಯೇಷನ್ ಅಂತಾನು ತಗೋಬಹುದು. ನೋಡಿ, ಈ ಅಮೌಂಟನ್ನೇ ತಗೊಳ್ಬೇಕು. ಅಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ 12,000 ತಗೋಬಾರ್ದು. ಬದಲಾಗಿ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿರೋ 3,000ಗೆ ಇನ್ನೊಂದು ಎಂಟ್ರಿಯನ್ನು ನಾವು ಕೊಡಬೇಕಾಗತ್ತೆ. ಸೊ ಮೈನಸ್ 3,000 ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಔಟರ್ ಕಾಲಮ್ ಅಮೌಂಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ಅಮೌಂಟಿಗೆ ಸರಿ ಇರಬೇಕು, ಯಾಕಂದರೆ ಅಲ್ಲಿ ರಿವ್ಯಾಲ್ಯೂಡ್ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 12,000. ಓಕೆ, ಅಲ್ಲಿಗೆ 2 ಎಂಟ್ರಿ ಆಗಿದೆ. ಈಗ ನೆಕ್ಸ್ಟ್ ನೋಡಿ, PDD ಮೇಂಟೈನ್ಡ್ ಆಟ್ 5% ಆನ್ ಡೆಟರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. PDD ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಲಯಾಬಿಲಿಟಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್. ಅಂದರೆ ಅದೊಂದು ಲಯಾಬಿಲಿಟಿ ಥರನೇ, ಆದರೆ ಅದನ್ನು ಬರೆಯೋವಾಗ ನಾವು ಅಸೆಟಲ್ಲಿ ಮೈನಸ್ ಮಾಡಿ ಬರಿತೀವಿ. ಓಕೆ, ಈಗ PDD ಅನ್ನುವಂಥ ಒಂದು ಪ್ರೊವಿಷನನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ಅಂದರೆ ಲಯಾಬಿಲಿಟಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಟ್ ಮೀನ್ಸ್ ಅ ಲಾಸ್ ಫಾರ್ ಅಸ್ ಅಲ್ವಾ. ನಾವು ಕೊಡಬೇಕಾಗಿರುವಂಥದ್ದು ಹೆಚ್ಚಿಗೆ ಆಗ್ತಾ ಇದೆ, ಹಾಗಾಗಿ ಲಾಸ್ ಆದಾಗಾಯಿತು. ಹಾಗಾಗಿ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಟು PDD ಅಂತ ಬರೆಯೋಣ. ಆ್ಯಂಡ್ ಎಷ್ಟಂತ ಕೊಟ್ಟಿದ್ದಾರೆ, 5% ಆನ್ ಡೆಟರ್ಸ್ ಅಂತ ಇದೆ ಅಲ್ವಾ. ಸೊ ಡೆಟರ್ಸ್ ವ್ಯಾಲ್ಯೂ ಎಷ್ಟಿತ್ತು ಅನ್ನೋದನ್ನು ನೋಡ್ಕೊಳ್ಳೋಣ. ಇಟ್ ಈಸ್ 20,000. ಸೊ 20,000 ಮೇಲೆ 5%. ಸೊ 20,000 ಇಂಟು 5% ಇಟ್ ಈಸ್ 1,000. ಆ್ಯಂಡ್ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಡೆಟರ್ಸಲ್ಲಿ ಕೊಡ್ತೀವಿ. ಡೆಟರ್ಸಲ್ಲಿ ಮೈನಸ್ ಮಾಡಬೇಕು PDDನ. ಸೊ ಮೈನಸ್ PDD ಇಟ್ ಈಸ್ 1,000. ಆ್ಯಂಡ್ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಅಮೌಂಟನ್ನು ಇಟ್ಕೊಳ್ಳೋಣ. ಆ್ಯಂಡ್ ಔಟರ್ ಕಾಲಮಿಗೆ ಹಾಕಿದರೆ ಇಟ್ ಈಸ್ 19,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ರುಪೀಸ್ 2,000 ಅಂತ ಇದೆ. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಅರ್ಥ ಏನು, ಇಟ್ ಈಸ್ ಪೇಯೇಬಲ್, ಅಂದರೆ ಪೇ ಮಾಡಬೇಕಾಗಿದೆ. ಇಟ್ ಈಸ್ ಅ ಲಯಾಬಿಲಿಟಿ. ಓಕೆ, ಬಿಸ್ನೆಸ್ ಕೊಡಬೇಕಾಗಿರುವಂಥದ್ದು ಲಯಾಬಿಲಿಟಿ ಅಂತ ನಾನು ಆಗಲೇ ಹೇಳಿದ್ದೆ. ಸೊ ಲಯಾಬಿಲಿಟಿ ಕ್ರಿಯೇಟ್ ಆದರೆ ಅಥವಾ ಲಯಾಬಿಲಿಟಿ ಹೆಚ್ಚಿಗೆ ಆದರೆ ಅದನ್ನು ನಾವು ಲಾಸ್ ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ತೀವಿ. ಸೊ ಡೆಬಿಟ್ ಸೈಡಲ್ಲಿ ಎಂಟ್ರಿ ಹೋಗುತ್ತೆ. ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000 ಇದೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಎಂಟ್ರಿನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅನ್ನುವಂಥದ್ದು ಲಯಾಬಿಲಿಟಿಲಿ ಇದ್ದರೆ ಅದಕ್ಕೆ ಆ್ಯಡ್ ಮಾಡ್ತಿದ್ವಿ. ಬಟ್ ಇಲ್ಲಿ ಲಯಾಬಿಲಿಟಿಲಿ ಆ ಒಂದು ಐಟಮ್ ಇಲ್ಲ ಅಲ್ವಾ, ಈಗ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ಹಾಗಾಗಿ ನಾವಿಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅನ್ನುವಂಥ ಹೊಸ ಲಯಾಬಿಲಿಟಿನ ಕ್ರಿಯೇಟ್ ಮಾಡ್ತೀವಿ. ಇಟ್ ಈಸ್ 2,000. ಅಲ್ಲಿಗೆ ಎಲ್ಲ ಒಂದು ಅಡ್ಜಸ್ಟ್ಮೆಂಟಿಗೆ 2 ಎಂಟ್ರಿ ಆಗಿದೆ ಅಲ್ವಾ. ಈಗ ಕೊನೆ ಸ್ಟೆಪ್ಗೆ ನಾವು ಬರ್ತೀವಿ. 1 by 1 ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಕೂಡ ಆರ್ಡರ್ ಇದೆ. ಮೊದಲಿಗೆ ರಿವ್ಯಾಲ್ಯೂಷನ್ ಅಕೌಂಟ್ ಕ್ಲೋಸ್ ಮಾಡಿ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಿ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡಿ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕೊನೆಯಲ್ಲಿ ಬ್ಯಾಲೆನ್ಸ್ ಶೀಟನ್ನು ನಾವು ಟೋಟಲ್ ಮಾಡ್ತೀವಿ. ಓಕೆ, ಸೊ ಈಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮೊದಲಿಗೆ ನಾವು ಕ್ಲೋಸ್ ಮಾಡೋಣ. ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ ನೋಡಿ, 12,000 ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ನಾವು ಲೆಸ್ ಮಾಡಿದರೆ 6,000 ಬ್ಯಾಲೆನ್ಸ್ ಬಂತು. ಈ 6,000 ಬ್ಯಾಲೆನ್ಸನ್ನು ನಾವು ಯಾರಿಗೆ ಶೇರ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸಿಗೆ ಅವರ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡಬೇಕು. ಯಾಕಂದರೆ ಇಲ್ಲಿ ರಿವ್ಯಾಲ್ಯೂಯೇಷನ್ ಆಗ್ತಾ ಇರೋದು ಹೊಸ ಪಾರ್ಟ್ನರ್ ಅಡ್ಮಿಟ್ ಆಗೋದಕ್ಕೂ ಮೊದಲು ಅಲ್ವಾ, ಅದು ಹಳೆ ಪಾರ್ಟ್ನರ್ಸಿಗೆ ಸೇರಬೇಕಾಗಿದ್ದು. ಹಾಗಾಗಿ ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಓಲ್ಡ್ ರೇಷಿಯೋದಲ್ಲಿ ಶೇರ್ ಮಾಡ್ತೀವಿ. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿ ಪ್ರಾಫಿಟ್ ಆಗಿದೆ ನೋಡಿ, ಪ್ರಾಫಿಟ್ ಸೈಡ್ ಜಾಸ್ತಿ ಇದೆ ಅಂದಮೇಲೆ ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಸೊ ಇಟ್ ಈಸ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್. ಓಕೆ, ಇಟ್ ಈಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಎ ಮತ್ತು ಬಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ. 6,000 ಅವರ ಓಲ್ಡ್ ರೇಷಿಯೋ 2:1 ಶೇರ್ ಮಾಡ್ತೀವಿ. 6,000 ಇಂಟು ಒಬ್ಬನಿಗೆ 2/3 ಬಂತು ಫಸ್ಟ್ ಪಾರ್ಟ್ನರಿಗೆ, ಇನ್ನೊಬ್ಬನಿಗೆ 6,000 ಇಂಟು 1/3. ಇಟ್ ಈಸ್ 4,000 ಆ್ಯಂಡ್ 2,000. ಆ್ಯಂಡ್ ಇನ್ನರ್ ಕಾಲಮನ್ನು ಈ ರೀತಿ ಲೈನ್ ಹಾಕಿ ನಾವು ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಅಮೌಂಟನ್ನು ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ನೋಡಿ 2 ಸೈಡಲ್ಲಿ ಎಂಟ್ರಿ ಹೋಗಿದೆ ಅಂದಮೇಲೆ ಕ್ಯಾಪಿಟಲ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಬರಬೇಕು. ಸೊ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್, ಇದು ರಿವ್ಯಾಲ್ಯೂಯೇಷನ್ ಅಕೌಂಟಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ ಅಲ್ವಾ. ಸೊ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆ್ಯಂಡ್ ನೀವು ಬೇಕಿದ್ರೆ ಬ್ರ್ಯಾಕೆಟಲ್ಲಿ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಬರಿಬೋದು. ಇಟ್ ಈಸ್ 4,000 ಫಾರ್ ಎ ಆ್ಯಂಡ್ 2,000 ಫಾರ್ ಬಿ. ಓಕೆ, ನೋಡಿ ಇಲ್ಲಿ ಪ್ರಾಫಿಟ್ ಬಂದಿದ್ದರಿಂದ ಅವರ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಿದೆ, ಹಾಗಾಗಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬಂದಿದೆ. ಈಗ ನಾವು ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ
ಒಂದೊಂದೇ ಪಾರ್ಟ್ನರಿನ ಕಾಲಮನ್ನು ಕ್ಲೋಸ್ ಮಾಡ್ತಾ ಬರ್ತೀವಿ. ಮೊದಲಿಗೆ ಎ ಕಾಲಮನ್ನು ನೋಡೋಣ. ಸೊ ಇಲ್ಲಿ ಡೆಬಿಟ್ ಸೈಡಲ್ಲಿ ಯಾವುದೇ ಎಂಟ್ರಿ ಇಲ್ಲ ಅಂದಮೇಲೆ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ ಅಂತ ಹಾಗಾಯಿತು. ಸೊ ಕ್ರೆಡಿಟ್ ಸೈಡ್ ಟೋಟಲ್ 82,000 ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಕೂಡ 82,000 ಅಂತ ಬರಿತೀವಿ. ಇಲ್ಲಿ ಯಾವುದೇ ಎಂಟ್ರಿ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ನಾವು ಅಮೌಂಟನ್ನು ಬರಿಬೋದು. 82,000 ಇಸ್ ದಿ ಬ್ಯಾಲೆನ್ಸ್. ನೆಕ್ಸ್ಟ್ ಈ ಕಡೆ ಬೀಸ್ ಕಾಲಮನ್ನು ನೋಡೋಣ. ಬಿ ಕಾಲಮಲ್ಲಿ ಕೂಡ ಈ ಕಡೆ ಡೆಬಿಟ್ ಸೈಡಲ್ಲಿ ಎಂಟ್ರಿ ಇಲ್ಲ, ಹಾಗಾಗಿ ಕ್ರೆಡಿಟ್ ಸೈಡ್ ಟೋಟಲನ್ನು ತಗೊಳ್ಳೋಣ. ಇಟ್ ಈಸ್ 51,000 ಆ್ಯಂಡ್ 51,000ಅಲ್ಲಿ ಈ ಕಡೆ ಮೈನಸ್ ಮಾಡೋದಕ್ಕೆ ಯಾವುದೇ ಅಮೌಂಟ್ ಇಲ್ಲದೆ ಇರೋದ್ರಿಂದ 51,000 ಇಟ್ ಸೆಲ್ಫ್ ಇಸ್ ದಿ ಬ್ಯಾಲೆನ್ಸ್. ಆ್ಯಂಡ್ ನೆಕ್ಸ್ಟ್ ನೋಡಿ ಸಿ ಕಾಲಮಿಗೆ ಹೋಗೋಣ. ಸಿ ಕಾಲಮಲ್ಲಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಇದೆ, ಹಾಗೆ ಕ್ರೆಡಿಟ್ ಸೈಡಲ್ಲಿ ಕೂಡ ಎಂಟ್ರಿ ಇದೆ. ಈಗ ಟೋಟಲ್ ಯಾವ್ದು ಜಾಸ್ತಿ ಇದೆ ಅಂತ ನೋಡ್ಕೊಳ್ಳಿ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರ್ತಾ ಇದೆ ಅಲ್ವಾ, 40,000 ಬರ್ತಾ ಇದೆ. ಸೊ ಅದನ್ನು ಎರಡು ಕಡೆ ಬರಿತೀವಿ. ಈಗ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿ ಇಲ್ಲಿ ತಗೊಳ್ಳೋಣ. ಡೆಬಿಟ್ ಸೈಡ್ ಟೋಟಲ್ 15,000 ಇದೆ, ಅದನ್ನು ಲೆಸ್ ಮಾಡಿದರೆ 25,000 ಬ್ಯಾಲೆನ್ಸ್ ಬಂತು. ಇದಕ್ಕೆ ನಾವೇನಂತ ಕರಿತೀವಿ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿದ್ದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡು ಹೋಗಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲನ್ನು ನಾವು ಲಯಾಬಿಲಿಟಿ ಸೈಡಲ್ಲಿ ತೊಗೊಳ್ತೀವಿ ಅಲ್ವಾ, ನಿಮಗೆ ಗೊತ್ತಿದೆ ಕ್ಯಾಪಿಟಲ್ ಇಸ್ ಅ ಲಯಾಬಿಲಿಟಿ. ಕ್ಯಾಪಿಟಲ್ ಅಂತ ಬರೆದು ಎ ಬಿ ಸಿ 3 ಜನ ಪಾರ್ಟ್ನರಿಗೆ ಇಲ್ಲಿ ಬರಿತಾ ಹೋಗ್ತೀವಿ. ಇನ್ನರ್ ಕಾಲಮಲ್ಲಿ ಅಮೌಂಟನ್ನು ಬರೆಯೋಣ. 82,000, 51,000 ಆ್ಯಂಡ್ 25,000 ಇಲ್ಲಿ ಬಂದಿರೋವಂಥ ಬ್ಯಾಲೆನ್ಸನ್ನೇ ನಾವು ಬರಿತಾ ಹೋಗ್ತೀವಿ. ಆ್ಯಂಡ್ ಟೋಟಲ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಅಮೌಂಟನ್ನು ಬರೆಯೋಣ. ಇಟ್ ಈಸ್ 1,58,000. ಟೋಟಲ್ ಆಗಿ 1,58,000 ಕ್ಯಾಪಿಟಲ್ ಬರ್ತಾ ಇದೆ. ಈಗ ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ನೋಡಿ, ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡದೇ ಇದ್ರೂ ನಡೆಯುತ್ತೆ, ಆದರೆ ನೀವು ಈ ಅಮೌಂಟನ್ನು ಆ್ಯಡ್ ಮಾಡಿನೇ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ಬೇಕು. ಸೊ 25,000 ಪ್ಲಸ್ 15,000 ಪ್ಲಸ್ 5,000 ಇಟ್ ಈಸ್ 45,000. ಆ್ಯಂಡ್ ಈ ಕಡೆ ಯಾವುದೇ ಅಮೌಂಟ್ ಇಲ್ಲದೆ ಇರೋದ್ರಿಂದ 45,000 ಇಸ್ ದಿ ಬ್ಯಾಲೆನ್ಸ್. ಇದಕ್ಕೆ ನಾವು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿತೀವಿ. ಆ್ಯಂಡ್ ಇದನ್ನು ನಾವು ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಕ್ಯಾಶ್ ಈಸ್ ಆನ್ ಅಸೆಟ್ ನಿಮ್ಗೆ ಗೊತ್ತಿದೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ ಬರೆದು ಈ ಬ್ಯಾಲೆನ್ಸನ್ನು ಇಲ್ಲಿ ಬರೆಯೋಣ, 45,000. ಈಗ ನಾವು ಟೋಟಲ್ ಮಾಡೋಣ ಬ್ಯಾಲೆನ್ಸ್ ಶೀಟನ್ನು. ಸೊ ನೀವು ಇದೇ ರೀತಿ ಸ್ಟೆಪ್ಪನ್ನು ಫಾಲೋ ಮಾಡ್ತಾ ಬಂದರೆ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಪ್ರತಿಯೊಂದು ಐಟಮಿಗೆ ಒಂದು ಕಡೆ ಎಂಟ್ರಿ ಮಾಡಿ, ಹಾಗೆ ಎಡಿಷನಲ್ ಇನ್ಫಾರ್ಮೇಷನ್ ಇರುವಂಥ ಪ್ರತಿಯೊಂದು ಐಟಮ್ಗೆ 2 ಕಡೆ ಇಫೆಕ್ಟನ್ನು ಕೊಡ್ತಾ ಬಂದರೆ ಆ್ಯಂಡ್ ಬ್ಯಾಲೆನ್ಸನ್ನು ಕರೆಕ್ಟಾಗಿ ಮಾಡ್ತಾ ಬಂದರೆ ನಿಮಗೆ ಒಂದೇ ಸಲಕ್ಕೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಈಗ ನೋಡಿ, ಇಲ್ಲಿ ಲಯಾಬಿಲಿಟಿ ಸೈಡ್ ಟೋಟಲ್ 1,90,000 ಬರ್ತಾ ಇದೆ, ಹಾಗೆ ಅಸೆಟ್ ಸೈಡ್ ಟೋಟಲ್ ಕೂಡ 1,90,000 ಬರ್ತಾ ಇದೆ. ಟ್ಯಾಲಿಡ್ ರೈಟ್, ಆನ್ಸರ್ ಕೂಡ ಸೇಮ್ ಬಂದಿದೆ. ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದ್ರಿಂದ ನೀವು ಈಸಿಯಾಗಿ ಪ್ರಾಬ್ಲಮನ್ನು ಯಾವುದೇ ಮಿಸ್ಟೇಕ್ಸ್ ಇಲ್ಲದೇ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಕೆಲವರು ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಹೇಳ್ತಾರೆ, ಆಮೇಲೆ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾರೆ, ಅದಾದ ನಂತರ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾರೆ, ಹೀಗೂ ಮಾಡ್ತಾರೆ. ಆದರೆ ಆ ರೀತಿ ಮಾಡೋದ್ರಿಂದ ಯಾವುದಾದ್ರೂ ಐಟಮ್ ಬಿಟ್ಟು ಹೋಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಒಂದು ಮೆಥಡನ್ನು ಫಾಲೋ ಮಾಡ್ತೀನಿ. ನಿಮಗೂ ಕೂಡ ಈ ಮೆಥಡ್ ಈಸಿ ಅನಿಸಿದ್ರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಈ ಸಾಲ್ವ್ ಮಾಡಿರುವಂಥ ಪ್ರಾಬ್ಲಮಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ಹಾಗೆ ಇದೇ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ಪ್ರಾಬ್ಲಮ್ ಫ್ರಮ್ ಕ್ವಶನ್ ಬ್ಯಾಂಕ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.